टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈಗ ದೇಶದ ಪ್ರಮುಖ ಸುದ್ದಿ ನೋಡೋಣ ನ್ಯಾಷನಲ್ ಟಾಪ್ 9 ನಲ್ಲಿ. ಮಹಾರಾಷ್ಟ್ರ ಡಿಸಿಎಂ ಏಕನಾಥ್ ಶಿಂದೆ ಬಂದಿಳಿದ ಹೆಲಿಕಾಪ್ಟರ್ ಪಕ್ಕ ಡ್ರೋನ್ ಕಾಣಿಸಿಕೊಂಡಿದೆ. ನಿನ್ನೆ ನಾಸಿಕ್ ಪ್ರವಾಸ ಕೈಗೊಂಡಿದ್ದ ವೇಳೆ ಹೆಲಿಪ್ಯಾಡ್ನಲ್ಲಿ ಡ್ರೋನ್ ಕಾಣಿಸಿಕೊಂಡಿದೆ. ಇದನ್ನು ಗಮನಿಸಿದ ಪೊಲೀಸರು ಡ್ರೋನ್ ವಶಕ್ಕೆ ಪಡೆದಿದ್ದು ತನಿಖೆ ನಡೆಸುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷವು ವಿವಿಧ ರಾಜ್ಯಗಳಿಗೆ ಉಸ್ತುವಾರಿಗಳನ್ನು ನೇಮಿಸಿದೆ. ರಾಜ್ಯದ ನಾಯಕ ಬಿಕೆ ಹರಿಪ್ರಸಾದ್ಗೆ ಹರಿಯಾಣದ ಉಸ್ತುವಾರಿ ನೀಡಿದೆ. ಇನ್ನು ಸೈಯದ್ ನಾಜೀರ್ ಹುಸೇನ್ಗೆ ಜಮ್ಮು ಮತ್ತು ಕಾಶ್ಮೀರ, ಭೂಪೇಶ್ ಬಘೇಲ್ಗೆ ಪಂಜಾಬ್ ರಾಜ್ಯದ ಉಸ್ತುವಾರಿ ವಹಿಸಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳದಲ್ಲಿ ಭಕ್ತರ ದಂಡೆ ಹರಿದು ಬರ್ತಿದೆ. ಅದ್ಯಾವ ಮಟ್ಟಿಗೆ ಅಂದ್ರೆ ಈಗಾಗಲೇ ಕುಂಭಮೇಳಕ್ಕೆ ಬಂದು ಹೋದವರ ಸಂಖ್ಯೆ 50 ಕೋಟಿ ದಾಟಿದೆ ಎಂದು ಆಯೋಜಕರು ಹೇಳಿದ್ದಾರೆ. ಉತ್ತರ ಪ್ರದೇಶದ ಮಹಾಕುಂಭಮೇಳಕ್ಕೆ ಆಗಮಿಸುವ ಜನರು ಅಲ್ಲಿಂದ ನೇರವಾಗಿ ಅಯೋಧ್ಯೆಗೆ ಆಗಮಿಸುತ್ತಿದ್ದಾರೆ. ಹೀಗಾಗಿ ಅಯೋಧ್ಯೆಯಲ್ಲಿ ಈಗ ನಿಲ್ಲಲು ಜಾಗ ಇಲ್ಲದಷ್ಟು ಜನಸಂದಣಿ ಉಂಟಾಗಿದೆ. ಹರಿಯಾಣ ಮತ್ತು ದೆಹಲಿ ಗಡಿಯಲ್ಲಿ ಹೋರಾಟ ಮಾಡ್ತಿರೋ ರೈತರು ತಮ್ಮ ಪ್ರತಿಭಟನೆಯನ್ನ ತೀವ್ರಗೊಳಿಸಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರ ರೈತರ ಜತೆ ಸಂಧಾನ ಮಾಡಲು ಮತ್ತು ಮಾತುಕತೆಗೆ ಕೇಂದ್ರ ಸಚಿವರ ನೇತೃತ್ವದ ನಿಯೋಗವನ್ನ ಚಂಡೀಗಢಕ್ಕೆ ಕಳಿಸಿದೆ. ಭಾರತದ ಈಶಾನ್ಯ ರಾಜ್ಯ ಮಣಿಪುರದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಯಾಗಿದೆ. ಹೀಗಾಗಿ ಈಗ ಮಣಿಪುರದ ತುಂಬಾ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ದಿನದ 24 ಗಂಟೆ ಶಿಫ್ಟ್ಗಳಲ್ಲಿ ಪೊಲೀಸರು ಮತ್ತು ಭದ್ರತಾ ಪಡೆಗಳು ಮಣಿಪುರದ ರಾಜಧಾನಿಯಲ್ಲಿ ಗಸ್ತು ತಿರುಗುತ್ತಿವೆ. ಮಹಾರಾಷ್ಟ್ರ ನಾಗ್ಪುರದಲ್ಲಿ ಪಾನಿಪುರಿ ವ್ಯಾಪಾರಿ ಬಂಪರ್ ಆಫರ್ ನೀಡಿದ್ದಾನೆ. 99,000 ಪಾವತಿಸಿದ್ರೆ ಜೀವನ ಪರ್ಯಂತ ಎಷ್ಟು ಬೇಕಾದರೂ ಪಾನಿಪುರಿ ತಿನ್ನಬಹುದು. ಇಲ್ವೇ 151 ಪಾನಿಪುರಿಗಳನ್ನ ಒಂದೇ ಸಿಟ್ಟಿಂಗ್ನಲ್ಲಿ ತಿಂದ್ರೆ 21,000 ರೂಪಾಯಿಗಳ ಬಹುಮಾನ ನೀಡೋದಾಗಿ ಘೋಷಿಸಿದ್ದಾನೆ.